ನೀನು ಮಹಾಬಲ ಆದಿಶೇಷ. ನೀನಿರ್ಬೇಕಾದ್ರೆ ನನಗೆ ಯಾರು ಏನು ಮಾಡೋದಕ್ಕಾಗಲ್ಲ. ಏನಾದ್ರೂ ಮಾಡಿ ನನ್ನ ದೇಹನ ಇಲ್ಲಿಂದ ತಗೊಂಡು ಹೋಗು. ಯಾವ್ದಾದ್ರು ದೇವಸ್ಥಾನಕ್ಕೆ ತಗೊಂಡು ಹೋಗು. ಯಾಕೆ ಶಿವಾನಿ ಯಾಕೆ ಸುಡಕ್ ಹೋಗ್ತಾ ಇದ್ದೀರಾ? ಏನ್ ಮಾಡಿದಳು ನಿಮ್ಗೆ? ಏನ್ ಮಾಡಿದಳು? ಇನ್ನೇ ಕೇಳ್ತಾ ಇರೋದು ಬಾಯ್ಬಿಡು. ಇನ್ನೇ ಕೇಳ್ತಾ ಇರೋದು ನಮ್ಮಪ್ಪನ ಫ್ರೆಂಡ್ ಅಲ್ವಾ? ಫ್ರೆಂಡಾಗಿ ಇಂಥ ಕೆಲಸ ಮಾಡ್ತಾ ಇದ್ಯಾ? ಯಾಕೆ ಮಾತಾಡು. ಏನ್ ಮಾಡಿದಳು? ಯಾಕೆ ಸಾಯ್ಸಕ್ ಕೊಡ್ತಾ ಇದ್ದೀರಾ? ಬಾಯ್ಬಿಡು. ಏನ್ರು ನೋಡ್ತಾ ಇದ್ದೀರಾ? ಒಂದು ಹೊಡೆಯೋ ಇವ್ರಿಗೆ. ಯಾಕೋ ತಾಯಿ ಜ್ವಾಲಮಾಲಿನಿ ತಡೆದ ಹಾಗಾಯ್ತು, ಅದಕ್ಕೆ ಬಂದೆ. ನಾನು ನಿಂಗೆ ಹೇಳಿಲ್ವಾ ಇದನ್ನೆಲ್ಲ ತಡ ಮಾಡಬಾರ್ದು ಅಂತ? ಮೊದಲು ಹೋಗಿ ಅದಕ್ಕೆ ಬೆಂಕಿ ಹಚ್ಚೋ. ಗುರುಗಳು ಇವನು ಎದ್ಬಿಟ್ರೆ ಅವ ಹೇಳೋದಿಲ್ಲ, ಮೊದಲು ಹೋಗು. ಏನು ಮಾರಿದ್ದೇನೆ ಮಂಡ ಬಿಸಿ? ಏನು ನಿನ್ನ ಹೆಂಡತಿಗೆ ನಾನು ಸುಡ್ತೀನಿ ಅಂತ ಹೇಳ್ಕೊಂಡು ಫೀಲ್ ಆಗ್ತಿದ್ಯಾ? ನೋಡು, ಕಣ್ಣಾರೆ ನೋಡು. ತ್ರಿಶೂಲ್ ಎದ್ದೇಳು. ತ್ರಿಶೂಲ್, ನೀನು ಆದಿಶೇಷ, ನಾಗಲೋಕದ ಮಹಾರಾಜ. ಮುಂದೆ ಯಾರು ಏನು ಅಲ್ಲ. ಎದ್ದೇಳು ತ್ರಿಶೂಲ್. ನೀನೀಗ ಎಚ್ಚೆತ್ಕೊಳ್ದೇ ಇದ್ರೆ ಯಾವಾಗ ಎಚ್ಚೆತ್ಕೊಂಡ್ರು ಪ್ರಯೋಜನ ಇಲ್ಲ. ತ್ರಿಶೂಲ್ ಎದ್ದೇಳು. ನೋಡು ಮರೆಯ, ನಿನ್ನ ಕಣ್ಣಾರೆ ನೋಡು. ನಿನ್ನ ಹೆಂಡತಿನ ಸುಡ್ತಾ ಇದ್ದೀನಿ. ತ್ರಿಶೂಲ್ ಹೇಳು. ತ್ರಿಶೂಲ್ ಕೃಷ್ಣೆ, ಇನ್ನು ಎಷ್ಟು ದಿವಸ ಈ ಚಿಕಿತ್ಸೆ? ಯೋಚನೆ ಬೇಡ ದಾಕ್ಷಾಯಿಣಿ. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇವನು ಮೊದಲಿನ ರೂಪಕ್ಕೆ ಬದಲಾಗುತ್ತಾನೆ. ಹಾಗಾದರೆ ನನ್ನ ಕನಸು ಕೈಗೂಡುತ್ತಿದೆ. ಇವನಿಂದ
ನಾಗಮಣಿ ಎಲ್ಲಿದೆ ಎಂದು ತಿಳಿದುಕೊಂಡು ನಾಗಮಣಿಯ ಸಂಪೂರ್ಣ ಶಕ್ತಿಯನ್ನು ನನ್ನದಾಗಿಸಿಕೊಳ್ಳಬೇಕು. ಅಯ್ಯೋ ಕೃಷ್ಣೆ, ಮತ್ತೆ ಶುರುವಾಯ್ತಲ್ಲ ನಿನ್ನದು. ಕೃಷ್ಣೆ, ನನಗೆ ಯಾವುದಾದರೂ ಬಲಿ ಬೇಕು. ನಿನಗೆ ಮೂರು ದಿವಸಕ್ಕೆ ಹೀಗಾಗುತ್ತಿದ್ದರೆ ಯಾವ ಯುವತಿಯರನ್ನು ಕರೆದುಕೊಂಡು ಬರುವುದು? ಬಲಿ ಬೇಕು. ಅವರ ರಕ್ತ ಚಿಮ್ಚಿದ ನನ್ನ ದೇಹ ಸೇರಿದೆ. ನನ್ನ ಯೌವನದ ಬದುಕು ಇಲ್ಲವಾದರೆ ನನ್ನ ಸಾವು. ನಾಗಮಣಿ ಅಂದ್ರೆ ನಾಗಮಣಿ ಮಾರಯ್ಯ. ಏನು ಅಂತ, ಏನು ಬೆಳಕು, ನೋಡಕ್ಕೆ ಚಂದ ಉಂಟು ಮಾರಯ್ಯ. ನೋಡಿ ಕಣ್ಣಿಗೆ ಆನಂದ ಆಯ್ತು, ಮುಟ್ಟಿದ್ರೆ ಮನ್ಸಿಗೆ ಆನಂದ ಆಗುತ್ತೆ. ಮೂಢ, ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗೋಗ್ಯ. ತಾಯಿ ಜ್ವಾಲಮಾಲಿನಿ ನಿಮಗೆಲ್ಲ ನೋಡೋ ಭಾಗ್ಯವನ್ನಷ್ಟೇ ಕೊಟ್ಟಿದ್ದಾಳೆ, ಮುಟ್ಟೋ ಭಾಗ್ಯವನ್ನಲ್ಲ. ಅದನ್ನ ಮುಟ್ಟಬೇಕಾದವರು ಒಂದೋ ನಾಗಗಳಾಗಿರ್ಬೇಕು ಅಥವಾ ನನ್ನ ಹಾಗೆ ಸಾಧಕರಾಗಿರಬೇಕು. ತಾಯಿ ಜ್ವಾಲಮಾಲಿನಿ ನನ್ನ ಎಷ್ಟೋ ವರ್ಷಗಳ ಕನಸನ್ನ ನನಸು ಮಾಡಿದ್ದಕ್ಕೆ ನಿನಗೆ ಕೋಟಿ ಪ್ರಣಾಮ. ನಾಗಮಣಿ, ಮೋಹಮಣಿ, ನಾಗಲೋಕದ ಮುಕುಟಮಣಿ. ತಾಯಿ ಜ್ವಾಲಮಾಲಿನಿ ಇದರ ಅಭೂತಪೂರ್ವ ಶಕ್ತಿಯನ್ನ ಶಾಂತ ಮಾಡು. ಇದರ ಸ್ಪರ್ಶ ತಾಕಿದಾಗ ನನಗೆ ಯಾವುದೇ ಅಪಾಯವಾಗದ ಹಾಗೆ ನನ್ನನ್ನು ಕಾಪಾಡು. ಈ ನಾಗಮಣಿಯನ್ನು ನನಗೆ ದಕ್ಕುವ ಹಾಗೆ ಮಾಡುತ್ತಾಯೇ, ದಕ್ಕುವ ಹಾಗೆ ಮಾಡು. ನಾಗಮಣಿ, ನಾಗಮಣಿ, ಮೋಹಮಣಿ, ನಾಗಲೋಕದ ಮುಕುಟಮಣಿ, ನನ್ನ ಬಹುವರ್ಷದ ಕನಸು. ಈಗ ಇದು ನನ್ನ ಸತ್ತು. ಯಾರಿಗೂ ಗರುಡ ರೂಪಿ ಶತ್ರು ನನ್ನ ವಶವಾಗಬೇಕಿದ್ದ ನಾಗಮಣಿ ಅದು ತೆಗೆದುಕೊಂಡು ಹೋಯಿತು. ನಾನು ಬಿಡುವುದಿಲ್ಲ, ನಾನು ಅದರ ಪಾಲಾಗುವುದಕ್ಕೆ ಬಿಡುವುದಿಲ್ಲ. ಓಂ ಜ್ವಾಲಮಾಲಿನಿಯೇ ನಮಃ. ಹೋಗಿ ಅದನ್ನು ಕೊಂದು ಹಾಕಿ ನಾಗಮಣಿಯನ್ನು ಪಡೆದು ಬನ್ನಿ. ಹೋಗಿ. ಯಾರದು ಗರುಡ ರೂಪಿ ಶತ್ರು? ಯಾರದು?
ಶಿವಾನಿ 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 ಪಾಪಿಗಳು ನಿನ್ನ ಸುಟ್ಬಿಟ್ರಲ್ಲ ಶಿವಾನಿ. ನಾನು ಬದುಕಿದ್ದಾಗ್ಲೇ ನನ್ನ ಕಣ್ಣೆದ್ರಿಗೆ ಸುಟ್ಬಿಟ್ರಲ್ಲ. ಅದನ್ನ ನೋಡ್ಕೊಂಡು ನನ್ನ ಕೈಲಿ ಏನು ಮಾಡಕ್ಕಾಗಿಲ್ವಲ್ಲ. ಅಯ್ಯೋ ಎಂತ ಹೇಳಿ ನಾನು. ಸಾರಿ ಶಿವಾನಿ ಸಾರಿ. ನನ್ನನ್ನು ಪ್ರೀತಿಸ್ಬಿಟ್ಟೇನು ಒಂದೇ ಒಂದು ಕಾರಣಕ್ಕೆ. ನಿನಗೆ ಇಂಥ ಪರಿಸ್ಥಿತಿ ಬಂತ. ಹಿಂಗಾಗಬಾರ್ದಾಗಿದ್ದು ಶಿವಾನಿ. ಬೇರೆ ಯಾವುದೋ ಲೋಕದಿಂದ ನನಗೋಸ್ಕರ ಬಂದು ನನಗೆ ಅಂತ ಇದೊಂದನ್ನು ಬಿಟ್ಟು ಹೋಗಿದ್ಯಾ ಶಿವಾನಿ ನೀನು. ಶಿವಾನಿ ಹಿಂಗಾಗಬಾರ್ದಾಗಿತ್ತು. ನಾನೇನ್ ಮಾಡ್ಲಿ ಈಗ. ನೀನ್ ನನಗ್ ಬೇಕೇ ಬೇಕು ಅಂತ ನಿನ್ನಿಂದೆ ಬಿದ್ದು ನಿನ್ನಿಂದೆ ಅಲ್ದು ಕಾಡಿ ನಿನ್ ಪ್ರೀತಿ ಪಡ್ಕೊಂಡಿದ್ದೆ. ಹೇಗೆ ನಿನ್ನ ಉಳಿಸ್ಕೊಳಕ್ ಆಗಿಲ್ವಲ್ಲ ಶಿವಾನಿ ನನ್ನಿಂದ. ಸಾವುಗೂ ನಮ್ಮಿಬ್ಬರನ್ನ ದೂರ ಮಾಡಕ್ ಶಕ್ತಿ ಇಲ್ಲ ಅಂತ 1000 ಸತಿ ನಿನ್ನ ಹತ್ರ ಹೇಳಿದ್ದೆ. ಈ ತರ ಆಗೋಯ್ತಲ್ಲ ಶಿವಾನಿ. ಅಯ್ಯೋ ಎಂತ ಕೆಲ್ಸ ಆಗೋಯ್ತು. ನನ್ನ ಕಣ್ಣೆದ್ರಿಗೆ ಇಷ್ಟೆಲ್ಲ ನಡೀತಾ ಇದ್ರು ನನ್ನಿಂದ ಏನು ಮಾಡಕ್ ಆಗ್ಲಿಲ್ವಲ್ಲ. ನಿನ್ನನ್ನು ಉಳಿಸ್ಕೊಳ್ಳೋದಂತ ಓಡ್ ಬಂದೆ ಶಿವಾನಿ. ಶಿವಾನಿ ನೀನಿಲ್ದೆ ನಾನು ಬದುಕಿಲ್ಲ ಶಿವಾನಿ. ಒಂದು ಕ್ಷಣನೂ ಇರೋದು ನಮ್ಮ ಕೈಯಲ್ಲಿ ಆಗಲ್ಲ. ಪ್ಲೀಸ್ ನನ್ನ ಕರ್ಕೊಂಬಿಡು. ನಿನ್ನ ಜೊತೆ ಕರ್ಕೊಂಬಿಡು ಶಿವಾನಿ. ಪ್ಲೀಸ್ ಕರ್ಕೊಂಬಿಡು. ಇಲ್ಲ ಬಿಡಲ್ಲ. ನಿನ್ನಂತ ಮುಗ್ಧೇನ ಸುಟ್ಟಾಕಿದ ಪಾಪಿಗಳನ್ನ ನಾನು ಯಾರನ್ನೂ ಬಿಡೋದಿಲ್ಲ. ಎಲ್ಲರನ್ನು ನಾನೇ ಸುಟ್ಟಾಕ್ಬಿಡ್ತೀನಿ. ಬಿಡಲ್ಲ. ಬೇಕು ನನಗೆ ಒಬ್ಬ ಯುವತಿಯ ಬಲಿ ಬೇಕು. ನನ್ನ ಆಯಸ್ಸಿಗೆ, ನನ್ನ ಯೌವನಕ್ಕೆ ರಕ್ತ ಮಜ್ಜೆ ಮಾಂಸ ಬೇಕು. ಅವಳೇ ಸಾಕು ನನಗೆ. ಏ ಹುಡುಗಿ ಬಾಯಿಲಿ. ಏನ್ ಹೇಳಿ? ಏನ್ ಮಾಡ್ತಿದ್ದೀರಾ? ಅಂತೂ ನಾನು ಪೂರ್ವ ಸ್ಥಿತಿಗೆ ಬಂದೆ. ಇನ್ನು 3 ದಿನ ಯಾವುದೇ ಸಮಸ್ಯೆ ಇಲ್ಲ. ಸರಿ ಹೋಯಿತೆ. ಬಲಿ ಯಾರೋ ತರುಣ್. ನನ್ನ 3 ದಿನದ ಬದುಕಿಗೆ ಅವಳ ಆಯಸ್ಸೇ ನನ್ನ ಜೀವ. 3 ದಿನದ ನಂತರ ಬಲಿ ಆಗುವುದಕ್ಕೆ ಇನ್ನೊಂದು ಜೀವ. ಹೀಗೆ ಇನ್ನೆಷ್ಟು ದಿವಸ? ನನ್ನ ಸಮಸ್ಯೆ ಸರಿ ಹೋಗುವವರೆಗೂ. ಸರಿ ಹೋಗುವುದಕ್ಕೆ ನಿನ್ನದು ಸಮಸ್ಯೆ ಅಲ್ಲ, ನಿನ್ನ ಸಾವಲ್ಲ. ಅದು ನನ್ನ ಸಾಧನೆ.
ಬೆನ್ನ ಹಿಂದಿರಬೇಕಾದ ಮೃತ್ಯುವನ್ನು ಮುಂದಕ್ಕೆ ಬಿಟ್ಟು ನನ್ನ ಆಯಸ್ಸನ್ನು ಪಡೆದುಕೊಳ್ಳುವುದೇ ನನ್ನ ಸಾಧನೆ. 3 ದಿನಕ್ಕೊಂದು ಬಲಿ ಕೊಡುತ್ತಾ ಹೋದರೆ ನಿನಗೆ ಸಮಸ್ಯೆ ಆಗುವುದಿಲ್ಲವೇ? ನಿನ್ನ ಮೇಲೆ ಎಲ್ಲರಿಗೂ ಅನುಮಾನ ಬರುವುದಿಲ್ಲವೇ? ಇದು ಇನ್ನು ಎಷ್ಟು ದಿವಸ? ಅವನು ಸಿಗುವ ತನಕ, ನಾನು ಬಯಸಿದ ಗಂಡು ನನ್ನನ್ನು ಮದುವೆ ಆಗುವ ತನಕ, ಅವನ ಜೊತೆ ನನ್ನ ಸಂಸಾರ ಶುರುವಾಗುವ ತನಕ, ಅವನು ಸಿಗುವುದು, ಅವನನ್ನು ಮದುವೆ ಆಗುವುದು ಅಷ್ಟೇ ಈ ಸಮಸ್ಯೆಗೆ ಪರಿಹಾರ. ಅವನನ್ನು ಹುಡುಕಲು ನಿನ್ನ ಸಹಾಯ ಬೇಕು ದಾಕ್ಷಾಯಿಣಿ. ಖಂಡಿತವಾಗೂ ಮಾಡುತ್ತೇನೆ ಕೃಷ್ಣೆ. ಮೊದಲು ದಿಗ್ವಿಜಯ ಮೊದಲಿನ ರೂಪಕ್ಕೆ ಬರಬೇಕು. ಆ ನಂತರ ಅವನ ಮೂಲಕ ನಾಗಮಣಿ ಸಿಗಬೇಕು. ಅದರ ಶಕ್ತಿಯಿಂದ ನೀನು ಕಾಯುತ್ತಿರುವವನನ್ನು ಹುಡುಕಬಹುದು. ನಾಳೆ ಬ್ರಾಹ್ಮಣ ಮುಹೂರ್ತಕ್ಕೆ ದಿಗ್ವಿಜಯ ಮೊದಲಿನ ರೂಪಕ್ಕೆ ಬರುತ್ತಾನೆ. ಇವನಿಂದ ಸಿಗುವ ನಾಗಮಣಿ ನಮ್ಮ ಎಲ್ಲಾ ಕಷ್ಟಗಳಿಗೂ ಪರಿಹಾರವಾಗುವುದು. ಗುರುಗಳೇ, ಅವನ್ ತಪ್ಪಿಸ್ಕೊಂಬಿಟ್ಟ. ಗುರುಗಳೇ, ಅವ್ನು ಸಿಗ್ಲಿಲ್ಲ ಗುರುಗಳೇ. ಹೋಯ್ತು ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು. ನನ್ನ ಇಷ್ಟು ವರ್ಷಗಳ ತಪಸ್ಸು ವ್ಯರ್ಥವಾಗಿ ಹೋಯಿತು. ಇಷ್ಟು ವರ್ಷಗಳು ನಾನು ಕಷ್ಟಪಟ್ಟು ಸಂಪಾದಿಸಿದ ನಾಗಮಣಿ ಕಡೆ ಕ್ಷಣದಲ್ಲಿ ಗರುಡ ಬಂದು ಅಪಹರಿಸಿಕೊಂಡು ಹೋಯಿತು. ಏಕೆ ತಾಯೇ, ಏಕೆ ಕಡೆ ಕ್ಷಣದಲ್ಲಿ ನನಗೆ ಪ್ರಮಾಣ ಮಾಡಿದ್ದು ಏಕೆ? ನನ್ನ ಪೂಜೆಯಲ್ಲಿ ಏನಾದರೂ ಲೋಪವಿತ್ತೆ? ಹೇಳು ತಾಯೇ, ಹೇಳು. ಯಾವುದೋ ತಡೆ ಕಾಣಿಸ್ತಾ ಇದೆ. ಅದು ಏನು ಅಂತ ತಿಳಿದು ಮತ್ತೆ ನಾಗಮಣಿ ನನ್ನನ್ನು ವಶ ಮಾಡ್ಕೊಳ್ತೀನಿ. ಆಶೀರ್ವಾದ ಮಾಡು ತಾಯೇ, ನನಗೆ ಆಶೀರ್ವಾದ ಮಾಡು. ಭೂಪತಿ, ಸ್ವಲ್ಪ ದಿನಗಳವರೆಗೆ ನೀನು ಕಣ್ಮರೆಯಾಗಿ. ಯಾಕೆ ಗುರುಗಳೇ? ದಿಗ್ವಿಜಯನ ಮಗ ಬದುಕಿದ್ದಾನೆ. ಅವನು ನಿನ್ನನ್ನು ನೋಡಿದ್ದಾನೆ. ನಾನು ಹೇಳಿದಷ್ಟು ಮಾಡು. ಬೆಳಗ್ಗೆ ಬಂದು ನನ್ನನ್ನು ಕಾಣು. ಸಿಕ್ಕದ್ನ ಮರೆಯ? ಏನೆಲ್ಲ ಕನ್ಸ್ಕೊಂಡಿದ್ದೆ, ಎಲ್ಲ ಹಾಳಾಯ್ತು. ಬನ್ನಿ. ನೋಡ್ರು, ಎಲ್ಲ ನೋಡ್ರು. ಯಾರು? ಯಾರದು? ಯಾರ ನೀನು? ಬೇಡ, ಬರ್ಬೇಡ.